ಕಟಕ ರಾಶಿಗೆ ಹೇಗಿರುತ್ತೆ ಗುರುಗಳೇ? ನೋಡಿ, ಈ ವರ್ಷ ಕಟಕ ರಾಶಿಯವರಿಗೆ ವಾಕ್ಸ್ಥಾನ ಅಂದರೆ ಏನು, ನಾಲಿಗೆಯಲ್ಲಿ ಕೇತು ದ್ವಿತೀಯದಲ್ಲಿದ್ದಾನೆ, ಕುಟುಂಬ ಸ್ಥಾನದಲ್ಲಿ ಕೇತು ಇದ್ದಾನೆ, ವಾಕ್ಸ್ಥಾನದಲ್ಲಿ ಕೇತು ಇದ್ದಾನೆ, ಅದರ ಜೊತೆಯಲ್ಲಿ ಮಾರಕ ಸ್ಥಾನದಲ್ಲಿ ಕೇತು. ಈ ದ್ವಿತೀಯದಲ್ಲಿ ಕೇತು ಇದ್ದಾನಾಗಂತಂದರೆ ಈ ರಾಹು ಕೇತುಗಳ ಕೆಲಸ ಎರಡೆರಡು ಸತಿ ಮಾಡಿಸೋದಂತೆ. ನೀವು ಯಾವುದೇ ಕೆಲಸ ಮಾಡೋದು ಎರಡೆರಡು ಸತಿ ಮಾಡಬೇಕಾಗತ್ತೆ. ಎರಡನೇದಾಗಿ ಅತಿಯಾದ ಖರ್ಚು ಅಂತ ಹೇಳ್ತಾರೆ. ಸಾಧಾರಣವಾಗಿ ಈಗ ವಿಶೇಷವಾಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಶುಕ್ರ. ಕಟಕ ರಾಶಿಯವರು ಸ್ವಲ್ಪ ಮಕ್ಕಳನ್ನು ಎಚ್ಚರಿಕೆಯನ್ನು ಇಟ್ಕೋಬೇಕು. ಯಾರನ್ನಾದರೂ ಇಷ್ಟಪಡ್ತಕ್ಕಂಥದ್ದು ಇರುತ್ತೆ ಕಟಕ ರಾಶಿಯ ಮಕ್ಕಳು. ಜೊತೆಯಲ್ಲಿ ಕಟಕ ರಾಶಿಗೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ರೋಗ ಸ್ಥಾನದಲ್ಲಿ ಕುಜ, ರವಿ, ಬುಧರು, ಶುಕ್ರ ಸೇರೋದ್ರಿಂದ ಬ್ಲಾಡರ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಇರುತ್ತೆ ಕಟಕ ರಾಶಿಯವರಿಗೆ. ಈ ಬ್ಲಾಡರ್ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀವು ಬ್ಲಾಡ್ರನ್ನು ಎಲ್ಲಂದರೆ ಅಲ್ಲಿ ನೀವು ಮೂತ್ರಕ್ಕೆ ಹೋಗ್ತಕ್ಕಂಥದ್ದು ಮಾಡಬಾರ್ದು. ಎರಡನೇದಾಗಿ ಕುಜನು ಷಷ್ಠ ಸ್ಥಾನದಲ್ಲಿದ್ದಾಗ ತಲೆಯಲ್ಲಿ ಗಾಯ ಆಗ್ತಕ್ಕಂಥದ್ದು, ಅವನ ದೃಷ್ಟಿ ಮೀನರಾಶಿ ಶನಿ ಮೇಲೆ ಬಿದ್ದಿರೋದ್ರಿಂದ ಅತಿಯಾದ ಸ್ಪೀಡ್ ಓಡಿಸ್ಬಾರ್ದು ಗಾಡಿ ತಾವು. ಹಾಗಾಗಿ ಸಂಧ್ಯಾಕಾಲದಲ್ಲಿ ಅಂದರೆ ಸಾಯಂಕಾಲದಲ್ಲಿ ಗಾಡಿಯನ್ನು ತುಂಬ ಸ್ಪೀಡಾಗಿ ಓಡಿಸ್ಬೇಡಿ ಕಟಕ ರಾಶಿಯವರು. ವಿಶೇಷವಾಗಿರ್ತಕ್ಕಂಥದ್ದಂದರೆ ಅಷ್ಟಮದಲ್ಲಿ ರಾಹು ಇರ್ತಕ್ಕಂಥದ್ದು. ಎಷ್ಟು ದಿನ ಅಷ್ಟಮ ಶನಿ ಇತ್ತು, ಭಾಗ್ಯಸ್ಥಾನಕ್ಕೆ ಶನಿ ಬಂದಿದ್ದಾನೆ, ಎಲ್ಲವೂ ಒಳ್ಳೆಯದಾಗತ್ತೆ. ಆದರೆ ಷಷ್ಠ ಸ್ಥಾನದಲ್ಲಿದ್ದಾಗ ನರಗಳಿಗೆ ಸಂಬಂಧಪಟ್ಟಿದ್ದು, ಬ್ಲಡ್ಗೆ ಸಂಬಂಧಪಟ್ಟಿದ್ದು, ರವಿನೂ ಅಲ್ಲೇ ಇರ್ತಕ್ಕಂಥ ನೇತ್ರೇನ ಪೀಡಂತಿ ಅಂದರೆ ಏನು, ಕಣ್ಣಿಗೆ ಸಂಬಂಧ. ಅತಿಯಾದ ಮೊಬೈಲ್ ನೋಡಿ, ಅತಿಯಾದ ಟಿ ವಿ ನೋಡಿದ್ರೆ ಕಣ್ಣು ನೋವು ಬಂದೇ ಬರುತ್ತೆ, ತಲೆನೋವು ಬಂದೇ ಬರುತ್ತೆ. ಅದರಿಂದ ಅದು ನಮ್ಮ ಕೈಲಿದೆ, ಅವಾಯ್ಡ್ ಮಾಡ್ಕೋಬೇಕು. ಎರಡನೇ ಷಷ್ಠದಲ್ಲಿ ಶುಕ್ರನ ಇದ್ದಾಗ ಬ್ಲಾಡರ್ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ವರ್ಷದಲ್ಲಿ ಕಟಕ ರಾಶಿಯವರು. ಜೊತೆಯಲ್ಲಿ ನಾವು ಯುಗಾದಿ ಫಲಾಫಲಗಳು ಬಂದಾಗ ಗುರುವಿನ ಬಗ್ಗೆ ಮಾತಾಡೋಣ. ಆದರೆ ಕಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು. ಹಾಗಾಗಿ 12ನೇ ಮನೆಯಲ್ಲಿ ಗುರು ವ್ಯಯಸ್ಥಾನದಲ್ಲಿ ಇರೋದರಿಂದ ಸ್ವಲ್ಪ ಇಂಥ ವಿಚಾರಲ್ಲಿ ಹುಷಾರಾಗಿರಬೇಕು. ಅದಕ್ಕೆ ಕಟಕ ರಾಶಿಯವರು ಏನು ಮಾಡಬೇಕಂದ್ರೆ, ಸಾಧಾರಣವಾಗಿ ಇಲ್ಲಿ ಪರಿಹಾರ ಅಂತ ಇರ್ತಕ್ಕಂಥ ವಾಕ್ಸ್ಥಾನದಲ್ಲೇ ಕೇತು ಇದ್ದಿದ್ದು. ಆದ್ದರಿಂದ ನೀವು ವಿಶೇಷವಾಗಿರ್ತಕ್ಕಂಥದ್ದು ಕಟಕ ರಾಶಿಯವರು ದುರ್ಗತಿ ನಾಶಿನಿ ಅಂತ ಕರೀತಾರೆ. ದುರ್ಗತಿ ನಾಶಿನಿ ಅಂದರೆ ಯಾವ ಅಮ್ಮನವ್ರ ದೇವಸ್ಥಾನ ಆದರೂ ಪರವಾಗಿಲ್ಲ, ಒಂದು ಸಂಪಿಗೆ ಹೂವನ್ನು ಶುಕ್ರವಾರ ದಿನ ರಾಹು ಕಾಲದಲ್ಲಿ ತೆಗೆದುಕೊಂಡೋಗಿ ಅಮ್ಮನವರ ಪಾದಕ್ಕೆ ಕೊಟ್ಟು ನಮಸ್ಕಾರ ಮಾಡಿ ಬರೋದರಿಂದ, ದಿನ ಅಲ್ಲ ಪ್ರತಿ ಶುಕ್ರವಾರ ಮಾತ್ರ ಮಾಡಿ ಬರೋದರಿಂದ ದುರ್ಗತಿ ನಾಶಿನಿ. ಓಂ ದುರ್ಗತಿ ನಾಶಿನ್ಯೈ ನಮೋ ನಮಃ. ಓಂ ದುರ್ಗತಿ ನಾಶಿನ್ಯೈ ನಮೋ ನಮಃ. ಇದನ್ನು 11 ಬಾರಿ ಅಲ್ಲಿ ಜಪ ಮಾಡಿ ಬರೋದರಿಂದ ಖಂಡಿತವಾಗಲೂ ಈ ಇರ್ತಕ್ಕಂಥ ಕಟಕ ರಾಶಿಯವರಿಗೆ ಪರಿಹಾರ ಆಗ್ತಕ್ಕಂಥ ಆಗುತ್ತೆ. ಅಮ್ಮನವರ ಅನುಗ್ರಹ ಸಿಗುತ್ತೆ.